ಬೆಂಗಳೂರಿನಿಂದ ಹೊಳೆನರಸೀಪುರಕ್ಕೆ ತಲುಪಲು 16 ಗಂಟೆ ಮಾರ್ಗದುದ್ದಕ್ಕೂ ಚೆನ್ನಮ್ಮನಿಗಾಗಿ ಸೇರ್ತಿದ್ರು ಜನ. ಮನೆ ಬಳಿಯೂ ಅಂತಿಮ ದರ್ಶನಕ್ಕೆ ಜನಸಾಗರ. ಅಂತಿಮ ಯಾತ್ರೆಯ ಮೆರವಣಿಗೆಯಲ್ಲೂ ಭಾರೀ ಜನಸಮೂಹ. ಹೇಗಿತ್ತು ಚೆನ್ನಮ್ಮನ ಅಂತಿಮ ಯಾತ್ರೆಯ ಕ್ಷಣಗಳು? ಸಾಮಾನ್ಯ ಗೃಹಿಣಿಯಾಗಿದ್ದ ಚೆನ್ನಮ್ಮನಿಗಾಗಿ ಸಾವಿರಾರು ಜನರು ಕಣ್ಣೀರು ಹಾಕಿದ್ದೇಕೆ? ಅವರು ಪ್ರಧಾನಿಯಲ್ಲ, ಅವರು ಮುಖ್ಯಮಂತ್ರಿಯೂ ಅಲ್ಲ, ಕನಿಷ್ಠ ಶಾಸಕರೂ ಅಲ್ಲ, ರಾಜಕೀಯದ ತಂಟೆಗೆ ಹೋದವರೇ ಅಲ್ಲ, ಅವರೇನು ದೊಡ್ಡ ಸೆಲೆಬ್ರಿಟಿನೂ ಅಲ್ಲ. ಆದರೆ ಅವರಿಗಾಗಿ ಸೇರಿದ್ದು ಸಾವಿರಾರು ಜನ, ಅವರಿಗಾಗಿ ಕಂಬನಿ ಮಿಡಿದಿದ್ದು ಲಕ್ಷಾಂತರ ಜನ. ಕೊನೆಯ ಬಾರಿ ಅವರನ್ನ ನೋಡೋಕೆ ಹಾತೊರೆದಿದ್ದು ಲೆಕ್ಕವಿಲ್ಲದಷ್ಟು ಜನ. ಬೆಂಗಳೂರು ಟು ಹೊಳೆನರಸೀಪುರ 16 ಗಂಟೆಗಳ ಅಭಿಮಾನದ ಯಾತ್ರೆ. ದರ್ಶನ ಮಾಡಿಕೊಳ್ಳಲು ಕಾತುರ, ರಸ್ತೆಯುದ್ದಕ್ಕೂ ಸೇರಿತು ಜನಸಾಗರ. ಚೆನ್ನಮ್ಮನಿಗೆ ಕಣ್ಣೀರ ಬೀಳ್ಕೊಡುಗೆ. ಹೇಗಿತ್ತು ಅನ್ನದಾತೆಯ ಅಂತಿಮ ಯಾತ್ರೆ? ಅಬ್ಬಬ್ಬಾ, ಅದೆಂಥ ಯಾತ್ರೆ, ಅದೆಷ್ಟು ಜನ, ಅದೆಷ್ಟು ಗೌರವ. ಇತ್ತೀಚೆಗೆ ಇಂಥದ್ದೊಂದು ಗೌರವ, ಅಭಿಮಾನ ಯಾರಿಗೂ ಸಿಕ್ಕಿಲ್ಲ ಅನ್ಸುತ್ತೆ. ಒಬ್ಬ ಸಾಮಾನ್ಯ ಮಹಿಳೆ, ಒಬ್ಬ ಸಾಮಾನ್ಯ ಗೃಹಿಣಿಗೆ ಇಂಥದ್ದೊಂದು ಬೀಳ್ಕೊಡುಗೆ ಸಿಕ್ಕಿರೋದು ನಿಜಕ್ಕೂ ಅಪರೂಪದ ವಿಚಾರ. ಇಂಥದ್ದೊಂದು ಗೌರವವನ್ನ ಪಡೆದುಕೊಳ್ಳೋದು ಸಾಮಾನ್ಯ ವಿಚಾರವಲ್ಲ. ಆದರೆ ದೇವೇಗೌಡರ ಮಡದಿ ಚೆನ್ನಮ್ಮ ಇಂಥದ್ದೊಂದು ಗೌರವ ಪಡ್ಕೊಂಡಿದ್ದಾರೆ. ತಮ್ಮ ಜೀವನವನ್ನ ಸಾರ್ಥಕ ಮಾಡಿಕೊಂಡಿದ್ದಾರೆ. ಚೆನ್ನಮ್ಮ ಅಂದ್ರೆ ಯಾರು? ಅವರು ಮಾಜಿ ಪ್ರಧಾನಿಗಳ ಪತ್ನಿ, ಮಾಜಿ ಮುಖ್ಯಮಂತ್ರಿಗಳ ತಾಯಿ. ಆದರೆ ಅವರು ಆ ರೀತಿ ಕರೆಸ್ಕೊಳ್ಳೋದಕ್ಕೆ ಎಂದೂ ಕೂಡ ಇಷ್ಟಪಟ್ಟವರಲ್ಲ. ಅವರು ಕೊನೆಯವರೆಗೂ ಒಬ್ಬ ಸಾಮಾನ್ಯ ಗೃಹಿಣಿಯಾಗಿ ಇರೋದಕ್ಕೆ ಇಷ್ಟಪಟ್ಟಿದ್ರು.
ಅವರು ಎಂದೂ ಅಧಿಕಾರದ ಅಹಂಕಾರವನ್ನ ತೋರಿಸಲಿಲ್ಲ. ಅದನ್ನ ಇಷ್ಟಪಡಲೂ ಇಲ್ಲ. ಬೇರೆಯವರಂತೆ ಅವರ ಪೋಸ್ಟರ್ಗಳು, ಬ್ಯಾನರ್ಗಳು, ಕಟೌಟ್ಗಳು ಎಲ್ಲೂ ಕೂಡ ಕಾಣಿಸಲಿಲ್ಲ. ಸಾಕಷ್ಟು ಜನರಿಗೆ ಅವರು ಹೇಗಿದ್ದಾರೆ ಅನ್ನೋದೇ ಗೊತ್ತಿರಲಿಲ್ಲ. ಆದ್ರೆ ಈಗ ಪ್ರತಿಯೊಬ್ಬರೂ ಅವರ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಪ್ರತಿಯೊಬ್ಬರೂ ಅವರ ಅಂತಿಮ ದರ್ಶನವನ್ನ ಪಡೆದುಕೊಳ್ಳಲು ಹಾತೊರೆದಿದ್ದಾರೆ. ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು, ದೊಡ್ಡ ದೊಡ್ಡ ನಟರು ವಿಧಿವಶರಾದಾಗ ಅವರನ್ನ ನೋಡಲು ಯಾವ ರೀತಿ ಜನರು, ಅಭಿಮಾನಿಗಳು ಸೇರ್ತಾರೋ ಅದೇ ರೀತಿ ಚೆನ್ನಮ್ಮನ ನೋಡಲು ಜನರು ಮುಗಿಬಿದ್ದಿದ್ರು. ದೇವರ ದರ್ಶನಕ್ಕೆ ಜನರು ಸಾಲು ನಿಂತಂತೆ ಚೆನ್ನಮ್ಮನ ಅಂತಿಮ ದರ್ಶನಕ್ಕೆ ಸಾಲು ಕಟ್ಟಿ ನಿಂತಿದ್ರು. ಕೊನೆಯದಾಗಿ ಅವರ ಮುಖವನ್ನ ಒಮ್ಮೆಯಾದ್ರೂ ನೋಡಬೇಕು, ಅವರನ್ನ ದರ್ಶನ ಮಾಡ್ಕೊಳ್ಬೇಕು ಅಂತ ರಸ್ತೆಯುದ್ದಕ್ಕೂ ಜನರು ಸೇರಿದ್ರು. ಅಂತಿಮ ಯಾತ್ರೆಯ ಜೊತೆಗೆ ಹೆಜ್ಜೆಯನ್ನ ಹಾಕಿದ್ರು. ಚೆನ್ನಮ್ಮ ತಮ್ಮ ತಾಯಿ ಅಂತ ಹೇಳಿದ ಜನರು ಆ ಮಹಾತಾಯಿಗಾಗಿ ಕಂಬನಿ ಮಿಡಿದಿದ್ರು. ಚೆನ್ನಮ್ಮ ಮಾಡಿದ ಒಳ್ಳೆಯ ಕೆಲಸಗಳು ಈಗ ಅವರ ಅಂತಿಮ ಯಾತ್ರೆಯ ರೂಪದಲ್ಲಿ ಕಾಣಿಸಿವೆ. ಚೆನ್ನಮ್ಮ ನಮಗೆ ಸಾಕಷ್ಟು ಒಳ್ಳೆಯದನ್ನ ಮಾಡಿದ್ದಾರೆ. ಈ ಭಾಗದ ಜನರಿಗೆ, ಊರುಗಳಿಗೆ ಅವರ ಕೊಡುಗೆ ಸಾಕಷ್ಟಿದೆ ಅಂತ ಹೇಳ್ತಾ ಇರೋ ಜನರು ಚೆನ್ನಮ್ಮನ ಸಮಾಧಿಯ ಸ್ಥಳವನ್ನ ಸ್ಮಾರಕ ಮಾಡಿಕೊಳ್ಳೋದಕ್ಕೆ ಉಚಿತವಾಗಿ ತಮ್ಮ ಜಮೀನುಗಳನ್ನೇ ಕೊಡ್ತಿದ್ದಾರೆ. ಮಾವಿನ ಕೆರೆಗೆ ರಂಗನಾಥನ ಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿ ಚೆನ್ನಮ್ಮ ಅವರ ಸಮಾಧಿಯಾಗಿದ್ದು, ಸಮಾಧಿಗಾಗಿ ಜನರು ತಮ್ಮ ಜಮೀನುಗಳನ್ನೇ ಬಿಟ್ಟು ಕೊಟ್ಟಿದ್ದಾರೆ. 10 ಗುಂಟೆ, 1 ಎಕರೆಯಂತೆ ಸುಮಾರು ರೈತರು ತಮ್ಮ ಜಮೀನು ಬಿಟ್ಟುಕೊಟ್ಟಿದ್ದಾರೆ. ಚೆನ್ನಮ್ಮ ಅವರ ಸಮಾಧಿಯ ಜಾಗವನ್ನ ಸ್ಮಾರಕ ಮಾಡಲಿ ಅಂತ ಒಟ್ಟು 37 ಎಕರೆ ಭೂಮಿಯನ್ನ ಬಿಟ್ಟುಕೊಟ್ಟಿದ್ದಾರಂತೆ. ದೇವೇಗೌಡರು ಆ ಭಾಗದ ರೈತರಿಗೆ ಸಾಕಷ್ಟು ಅನುಕೂಲ ಮಾಡಿಕೊಟ್ಟಿದ್ದಾರೆ. ರೈತರ ಬದುಕನ್ನ ಹಸನಾಗಿಸಿದ್ದಾರೆ. ಅಂಥವರಿಗಾಗಿ ನಾವು ತುಂಡು ಭೂಮಿ ಕೊಡೋದು ದೊಡ್ಡದೇನಲ್ಲ ಅಂತ ರೈತರು ಹೇಳ್ತಿದ್ದಾರೆ. ಚೆನ್ನಮ್ಮ ಸ್ಮಾರಕ ನಿರ್ಮಾಣಕ್ಕೆ ಅಂತ 16 ರೈತರು ಸೇರಿ ಒಟ್ಟು 37 ಎಕರೆ ಭೂಮಿಯನ್ನು ಕೊಟ್ಟಿದ್ದಾರೆ. ಹಣಕ್ಕೆ ಡಿಮ್ಯಾಂಡ್ ಮಾಡದೆ ಭೂಮಿಯನ್ನು ಕೊಟ್ಟಿರುವ ರೈತರು ದೇವೇಗೌಡರು ನಮಗೆ ಮಾಡಿರೋ ಉಪಕಾರ ದೊಡ್ಡದು ಅಂತ ಹೇಳ್ತಿದ್ದಾರೆ. ಫಸ್ಟು ಸುಮಾರು ಒಂದು 3-4 ತಿಂಗಳಿಂದ ದೇವೇಗೌಡರು ಒಂದು ಟೈಮ್ಸ್ ಅದೇ ಸ್ಮಾರಕ ಮಾಡೋ ಉದ್ದೇಶದಿಂದ ಕೇಳ್ತಿದ್ರು. ಅದು ಯಾರು ಸಹ ಗೊತ್ತಿರಲಿಲ್ಲ ಈ ಥರ ಮಾಡ್ತಾರೆ ಅಂತ. ಕೊನೆಗೆ ಅಂತ್ಯದ ಲಾಸ್ಟಲ್ಲಿ ಅಂದರೆ ಅವರು ತೀರಿಕೊಂಡ ನಂತರದಲ್ಲಿ ಇದ್ದಕ್ಕಿದ್ದ ಹಾಗೆ ಅವರು ಮಾಡ್ತೀವಿ ಅಂತ ಹೊರಟಾಗ ನಾವು ಮನಸ್ಸು ಮಾಡ್ತೀವಿ ಅಂತ ರೈತರು ಸಹ ಒಂದು ರೀತಿ ಕೊಟ್ಟಿದ್ದಾರೆ. ಅದು ಕೊಟ್ಟಿದ್ರು ಸಹ ಅದು ಅವರು ಉಳಿಸ್ಕೊತಾರೆ. ರೈತರ ಬಗ್ಗೆ ಪರಿಸ್ಥಿತಿ ಎಲ್ಲರಿಗೂ ಗೊತ್ತಿದೆ, ಯಾರೇನು ದೊಡ್ಡ ಶ್ರೀಮಂತರೇನಲ್ಲ. ಚೆನ್ನಮ್ಮ ಅವರಿಗಾಗಿ ಒಂದಷ್ಟು ರೈತರು ಭೂಮಿಯನ್ನ ಕೊಟ್ರೆ ಸಾವಿರಾರು ಜನರು ಅವರ ಮೇಲೆ ಪ್ರೀತಿಯನ್ನ ತೋರಿಸಿದ್ರು. ಅವರನ್ನ ಜನ ಎಷ್ಟು ಇಷ್ಟಪಟ್ಟಿದ್ರು ಅನ್ನೋದು ಬೆಂಗಳೂರಿನಿಂದಲೇ ಗೊತ್ತಾಯಿತು. ಚೆನ್ನಮ್ಮ ನಿಧನರಾದ್ರು ಅಂತ ಗೊತ್ತಾಗ್ತಾ ಇದ್ದಂತೆ ಆಸ್ಪತ್ರೆ ಬಳಿಯೇ ಸಾಕಷ್ಟು ನಾಯಕರು, ರಾಜಕಾರಣಿಗಳು ಹೋಗಿದ್ರು. ಚೆನ್ನಮ್ಮ ಅವರ ಪಾರ್ಥಿವ ಶರೀರ ಪದ್ಮನಾಭ ನಗರಕ್ಕೆ ತೆಗೆದುಕೊಂಡು ಬರ್ತಿದ್ದಂತೆ ಅಲ್ಲಿಗೂ ಸಾವಿರಾರು ಮಂದಿ ಬಂದು ಅಂತಿಮ ದರ್ಶನ ಪಡ್ಕೊಂಡು ಕಣ್ಣೀರು ಹಾಕಿದ್ರು. ಸಿಎಂ, ಮಾಜಿ ಸಿಎಂ, ಸಚಿವರುಗಳು, ಶಾಸಕರುಗಳು ತಂಡೋಪತಂಡವಾಗಿ ಬಂದು ದೇವೇಗೌಡರು ಮತ್ತು ಕುಟುಂಬಕ್ಕೆ ಸಾಂತ್ವನ ಹೇಳೋ ಕೆಲಸವನ್ನೂ ಮಾಡಿದ್ರು. ಇನ್ನು ಹುಟ್ಟೂರು ಮತ್ತು ಬದುಕಿದ ಊರು ಹೊಳೆನರಸೀಪುರದಲ್ಲಂತೂ ಜನರು ಚೆನ್ನಮ್ಮನ ನೋಡುವುದಕ್ಕೆ, ಅಂತಿಮ ದರ್ಶನ ಪಡೆಯುವುದಕ್ಕೆ ಪಟ್ಟು ಹಿಡಿದಿದ್ರು. ಅದರಂತೆ ಭಾನುವಾರ ಸಂಜೆ ಚೆನ್ನಮ್ಮ ಅವರ ಪಾರ್ಥಿವ ಶರೀರವನ್ನ ಬೆಂಗಳೂರಿನಿಂದ ಹಾಸನದ ಹೊಳೆನರಸೀಪುರಕ್ಕೆ ತೆಗೆದುಕೊಂಡು ಹೋಗುವ ಕೆಲಸವನ್ನ ಮಾಡಲಾಯಿತು. ಹೊಳೆನರಸೀಪುರದಲ್ಲಿ ಚೆನ್ನಮ್ಮನ ಅಂತಿಮ ದರ್ಶನಕ್ಕೆ ಸಾಕಷ್ಟು ಜನರು ಸೇರೋ ನಿರೀಕ್ಷೆ ಇತ್ತು. ಅದಕ್ಕೆ ಅಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ರು. ಆದ್ರೆ ಚೆನ್ನಮ್ಮನವರಿಗೆ ಕಂಬನಿ ಮಿಡಿಯೋರು ಕೇವಲ ಹೊಳೆನರಸೀಪುರದಲ್ಲಿ ಮಾತ್ರ ಇರಲಿಲ್ಲ. ಅವರ ಪಾರ್ಥಿವ ಶರೀರದ ವಾಹನ ಯಾವ ಮಾರ್ಗದಲ್ಲಿ ಹೋಗ್ತಾ ಇದೆಯೋ ಅಲ್ಲೆಲ್ಲ ಸಾವಿರಾರು ಸಂಖ್ಯೆಯಲ್ಲಿ ಜನರು ಸೇರಿದ್ರು.
ವಾಹನದ ಜೊತೆಗೆ ಜನರು ಹೆಜ್ಜೆಯನ್ನು ಹಾಕಿದ್ರು. ಆ ಮಹಾತಾಯಿಯನ್ನ ಕಳ್ಸ್ಕೊಡೋಕೆ ನಾವು ಹೆಜ್ಜೆ ಹಾಕೋಣ ಅಂತ ಹೋಗಿದ್ರು. ಇದರಿಂದ ಬೆಂಗಳೂರಿನಿಂದ ಹೊಳೆ ನರಸೀಪುರದ ಪ್ರಯಾಣ ಬರೋಬ್ಬರಿ 16 ಗಂಟೆಗಳು ತಗೊಳ್ತು. ಮಾರ್ಗದುದ್ದಕ್ಕೂ ಜನರಿಗಾಗಿ ವಾಹನವನ್ನ ನಿಲ್ಸ್ಕೊಂಡು ಹೋಗಬೇಕಾಯಿತು. ಬೆಂಗಳೂರಿನಿಂದ ಹೊಳೆ ನರಸೀಪುರ ಮಾರ್ಗ ಮಧ್ಯೆಯೇ ಸಾವಿರಾರು ಮಂದಿ ಅಂತಿಮ ದರ್ಶನವನ್ನ ಪಡ್ಕೊಂಡ್ರು. ಬೆಂಗಳೂರಿನಿಂದಲೇ ಶುರುವಾಗಿತ್ತು ಜನರ ಗುಂಪು. ಮಾರ್ಗದುದ್ದಕ್ಕೂ ಅಲ್ಲಲ್ಲಿ ಅಂತಿಮ ದರ್ಶನಕ್ಕೆ ಅವಕಾಶ. ಬೆಂಗಳೂರಿನಲ್ಲಿ ಸಾಕಷ್ಟು ಜನರು ಬಂದು ಅಂತಿಮ ದರ್ಶನವನ್ನ ಪಡೆದುಕೊಂಡಿದ್ರು. ಹೀಗಾಗಿ ಇನ್ನು ಹೊಳೆ ನರಸೀಪುರದಲ್ಲಿ ಮಾತ್ರ ಜನ ಸೇರಬಹುದು, ಸಂಜೆ ವೇಳೆಗೆ ಹೊಳೆ ನರಸೀಪುರ ತಲುಪಬಹುದು ಅಂತ ದೇವೇಗೌಡರ ಕುಟುಂಬ ತೀರ್ಮಾನಿಸಿತ್ತು. ಆದರೆ ಚೆನ್ನಮ್ಮನನ್ನ ನೋಡೋದಕ್ಕೆ ಬೆಂಗಳೂರಿನಿಂದಲೇ ಜನ ಸೇರೋಕೆ ಶುರು ಮಾಡಿದ್ರು. ರಸ್ತೆಯುದ್ದಕ್ಕೂ ನಿಂತಿದ್ದ ಜನರಿಗಾಗಿ ಅಲ್ಲಲ್ಲಿ ಚಿರಶಾಂತಿ ವಾಹನವನ್ನ ನಿಲ್ಲಿಸ್ಕೊಂಡು ಹೋಗಬೇಕಾಯಿತು. ಬೆಂಗಳೂರಿನ ಔಟರ್ ರಿಂಗ್ ರಸ್ತೆಯಲ್ಲಿ ನೂರಾರು ಜನರು ಚೆನ್ನಮ್ಮ ದರ್ಶನ ಪಡ್ಕೊಂಡ್ರು. ಜಂಕ್ಷನ್ಗಳಲ್ಲಿ ಸಾಲಾಗಿ ನಿಂತಿದ್ದ ಜನರು ವಾಹನವನ್ನ ನೋಡಿ ಕೈ ಎತ್ತಿ ಮುಗಿದ್ರು. ಚೆನ್ನಮ್ಮ ಅವರ ಪಾರ್ಥಿವ ಶರೀರ ಬರ್ತಾ ಇದೆ ಅಂತ ಗೊತ್ತಾಗ್ತಾ ಇದ್ದಂತೆ ರಸ್ತೆಯುದ್ದಕ್ಕೂ ಜನರು ನಿಂತು ಕಾಯೋಕೆ ಶುರು ಮಾಡಿದ್ರು. ಲಗ್ಗೆರೆ ಬ್ರಿಡ್ಜ್ ಬಳಿಯೂ ಭಾರಿ ಜನ ಸೇರಿದ್ರು. ಚಿರಶಾಂತಿ ವಾಹನದ ಬಳಿ ಬಂದು ಅಂತಿಮ ದರ್ಶನವನ್ನ ಪಡೆದುಕೊಂಡ್ರು. ಕೆಲವರು ಹೂವಿನ ಹಾರಗಳನ್ನ ತೆಗೆದುಕೊಂಡು ಬಂದು ಹಾಕಿದ್ರು. ಕಂಠೀರವ ಸ್ಟುಡಿಯೋ ಬಳಿಯೂ ಹೆಚ್ಚಿನ ಜನರು ಸೇರಿದ್ದರಿಂದ ಅಲ್ಲಲ್ಲೂ 3-4 ನಿಮಿಷ ವಾಹನ ನಿಲ್ಲಿಸಿ ಸಾರ್ವಜನಿಕರ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಯಿತು. ರಸ್ತೆಯಲ್ಲೇ ನಿಂತು ಜನರು ಚೆನ್ನಮ್ಮನ ಅಂತಿಮ ದರ್ಶನ ಪಡ್ಕೊಂಡ್ರು. ಭಾನುವಾರ ಮಧ್ಯಾಹ್ನದ ವೇಳೆಗೆ ಚೆನ್ನಮ್ಮ ಪಾರ್ಥಿವ ಶರೀರ ಇದ್ದ ವಾಹನ ನೆಲಮಂಗಲ ಮೂಲಕ ಹಾಸನ ರಸ್ತೆಗೆ ಹೊರಟಿತ್ತು. ದಾರಿಯುದ್ದಕ್ಕೂ ಅಲ್ಲಲ್ಲಿ ಅಭಿಮಾನಿಗಳು ದರ್ಶನ ಮಾಡಿಕೊಂಡು ಗೌರವವನ್ನ ಸಲ್ಲಿಸಿದ್ರು. ಇನ್ನು ತುಮಕೂರಿನಲ್ಲೂ ಜೆಡಿಎಸ್ ಕಾರ್ಯಕರ್ತರ ಸಂಖ್ಯೆ ಹೆಚ್ಚಿನ ಸಂಖ್ಯೆಯಲ್ಲಿದ್ದರಿಂದ ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಅಂಚೆಪಾಳ್ಯದಲ್ಲಿ ಚೆನ್ನಮ್ಮನ ದರ್ಶನಕ್ಕೆ ಜನರು ಕಾದು ಕುಳಿತುಕೊಂಡಿದ್ರು. ಹೀಗಾಗಿ ರಾಷ್ಟ್ರೀಯ ಹೆದ್ದಾರಿ 75ರ ಮೂಲಕ ಹೋಗುತ್ತಿರುವ ಮಾರ್ಗ ಮಧ್ಯೆಯೇ ಜನರಿಗೆ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಯಿತು. ಚೆನ್ನಮ್ಮ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ಜೆಡಿಎಸ್ ಹಾಗೂ ಬಿಜೆಪಿ ಮುಖಂಡರು, ಅವರ ಜೊತೆಗೆ ನೂರಾರು ಕಾರ್ಯಕರ್ತರು, ಅಭಿಮಾನಿಗಳು ಆಗಮಿಸಿದ್ರು. ದೇವೇಗೌಡರು ಮತ್ತು ಚೆನ್ನಮ್ಮರ ಜೋಡಿ ಜನರನ್ನ ಯಾವ ರೀತಿ ಮೋಡಿ ಮಾಡಿತ್ತು ಅಂದ್ರೆ, ಇದ್ದರೆ ಅವರಂತಿರಬೇಕು, ಬದುಕಿದ್ರೆ ದೇವೇಗೌಡ ಚೆನ್ನಮ್ಮ ರೀತಿ ಬದುಕಬೇಕು ಅಂತ ಹಿರಿಯರು ಆಶೀರ್ವಾದ ಮಾಡೋರು. ಯಾಕಂದ್ರೆ ಅವರು ಅಷ್ಟೊಂದು ಅನ್ಯೋನ್ಯವಾಗಿ, ಅಷ್ಟೊಂದು ಅಪ್ಯಾಯತೆಯಿಂದ ಆದರ್ಶವಾಗಿ ಬದುಕಿದ್ರು. ಅದಕ್ಕೆ ಅವರಿಗೆ ಈಗ ಅಷ್ಟೊಂದು ಮರ್ಯಾದೆ, ಗೌರವ ಸಿಗ್ತಾ ಇರೋದು. ಸಾವಿರಾರು ಜನರು, ಅಭಿಮಾನಿಗಳು, ಕಾರ್ಯಕರ್ತರು ಚೆನ್ನಮ್ಮ ಅವರ ಅಂತಿಮ ದರ್ಶನ ಪಡ್ಕೊಂಡ್ರು. ತುಮಕೂರು ನಂತರ ಆಲಪ್ಪನ ಗುಡ್ಡೆಯಲ್ಲೂ ಕೆಲ ನಿಮಿಷಗಳ ಕಾಲ ಅಂತಿಮ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಯಿತು. ರಸ್ತೆ ಬದಿಯಲ್ಲೇ ನಿಂತು ಜನರು ಅಂತಿಮ ದರ್ಶನ ಪಡೆದುಕೊಂಡ್ರು. ಹಾಸನ ಜಿಲ್ಲೆಯಲ್ಲಿ ಸಾವಿರಾರು ಅಭಿಮಾನಿಗಳು ಮಧ್ಯರಾತ್ರಿಯಾದರೂ ಕಾದು ಕುಳಿತು ಅಂತಿಮ ದರ್ಶನ ಮಾಡಿಕೊಂಡ್ರು. ಈಗ ಪಾರ್ಥಿವ ಶರೀರ ಎಲ್ಲಿದೆ, ಈಗ ಚಿರಶಾಂತಿ ವಾಹನ ಎಲ್ಲಿ ಬರ್ತಾ ಇದೆ ಅಂತ ಕರೆ ಮಾಡಿಕೊಂಡು ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದ ಜನರು ವಾಹನ ಬರೋದಕ್ಕೂ ಮುಂಚೆನೆ ರಸ್ತೆ ಬಳಿ ಜಮಾಯಿಸ್ತಾ ಇದ್ರು. ಹೂವಿನ ಹಾರಗಳನ್ನ ಹಿಡಿದು ಕಾದಿದ್ರು. ಯಡಿಯೂರು ಬಳಿಯೂ ಸಾವಿರಾರು ಸಂಖ್ಯೆಯಲ್ಲಿ ಜನರು ಸೇರಿದ್ದು, ಅಲ್ಲೂ ಕೂಡ ಜನರಿಗೆ ಅಂತಿಮ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಯಿತು. ಇನ್ನು ಹಾಸನದ ಗಡಿ ಭಾಗದಲ್ಲಂತೂ ನೂರಾರು ವಾಹನಗಳು, ಸಾವಿರಾರು ಜನರು ಜಮಾಯಿಸಿದ್ರು. ಹಾಸನದಲ್ಲಿ ಜನಜಾತ್ರೆಯೇ ಕಂಡುಬಂತು. ದೇವೇಗೌಡರ ಮೇಲಿನ ಅಭಿಮಾನವೋ, ಚೆನ್ನಮ್ಮನ ಬಗ್ಗೆ ಗೊತ್ತಾದ ನಂತರ ಬಂದಂತಹ ಗೌರವವೋ, ಹಾಸನ ಭಾಗದ ಜನರಂತೂ ಚೆನ್ನಮ್ಮ ಅವರನ್ನ ನೋಡಲೇಬೇಕು, ಅವರ ಅಂತಿಮ ದರ್ಶನ ಪಡೆಯಲೇಬೇಕು ಅಂತ ತೀರ್ಮಾನಿಸಿ ಬಿಟ್ಟಿದ್ರು. ಹಿರೇಸಾವೆ ಟೋಲ್ ಬಳಿ ಕಾಂಗ್ರೆಸ್ನ ನಾಯಕರು, ಕಾರ್ಯಕರ್ತರು, ಜನರು ಎಲ್ಲರೂ ಗುಂಪು ಕೂಡಿದ್ರು. ಸಂಸದ ಶ್ರೇಯಸ್ ಪಟೇಲ್, ಶಾಸಕ ಕೆಎಂ ಶಿವಲಿಂಗೇಗೌಡ, ಇತರ ಮುಖಂಡರು ಪಾರ್ಥಿವ ಶರೀರವನ್ನ ಬರಮಾಡಿಕೊಂಡು ಗೌರವ ಸಲ್ಲಿಕೆ ಮಾಡಿದ್ರು.
ಇವರೆಲ್ಲ ರಾಜಕೀಯವಾಗಿ ವಿರೋಧಿಗಳೇ ಆಗಿದ್ರು. ಗೌಡ್ರ ಪತ್ನಿ ಚೆನ್ನಮ್ಮಗೆ ಗೌರವ ಸಲ್ಲಿಕೆ ಮಾಡಿದ್ರು. ಅಲ್ಲಿನ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಇದ್ದಿದ್ರಿಂದ ಪೊಲೀಸರು ಸಾಕಷ್ಟು ಕಷ್ಟಪಟ್ಟು ಜನರನ್ನ ನಿಯಂತ್ರಿಸಬೇಕಾಯಿತು. ಹಗ್ಗದ ಮೂಲಕ ಅಭಿಮಾನಿಗಳನ್ನ ತಡೆದು ನಿಲ್ಲಿಸೋ ಕೆಲಸ ಮಾಡಿದ್ರು. ಹಾಸನ ಜಿಲ್ಲೆಗೆ ಪಾರ್ಥಿವ ಶರೀರ ಬರ್ತಾ ಇದೆ ಅನ್ನೋದನ್ನ ತಿಳ್ಕೊಂಡ ಜನರು ಗಡಿ ಭಾಗದಿಂದಲೇ ಜಮಾಯಿಸಿ ಬಿಟ್ಟಿದ್ರು. ರಸ್ತೆ ಇಕ್ಕೆಲಗಳಲ್ಲಿ ಜನರು ಕಿಕ್ಕಿರಿದು ತುಂಬಿದ್ರು. ಚೆನ್ನಮ್ಮನ ಅಂತಿಮ ದರ್ಶನ ಪಡೆಯಲು ರಸ್ತೆ ಬದಿ ಜನಸಾಗರವೇ ತುಂಬಿ ಹೋಗಿತ್ತು. ಹಾಸನ ಜಿಲ್ಲೆಯ ಪ್ರಾರಂಭದಿಂದ ದರ್ಶನಕ್ಕೆ ಜನರು ಹೆಚ್ಚಾಗಿ ಗುಂಪುಗೂಡಿದ್ದು. ವಾಹನವೇ ಮುಂದಕ್ಕೆ ಹೋಗಲು ಸಾಧ್ಯವಾಗಲಿಲ್ಲ ನೋಡಿ. ಗಂಟೆಗಟ್ಟಲೆ ನಿಂತಲ್ಲೇ ನಿಲ್ಲಬೇಕಾಯಿತು. ಇದರಿಂದ ಸಂಜೆ ವೇಳೆಗೆ ಹೊಳೆ ನರಸೀಪುರ ತಲುಪಬೇಕಿದ್ದ ಚಿರಶಾಂತಿ ವಾಹನ ಸೋಮವಾರ ಮುಂಜಾನೆ ತಲುಪುವಂತೆ ಆಯಿತು. ಮಧ್ಯರಾತ್ರಿ ಆದರೂ ಕೂಡ ಮನೆಗಳಿಗೆ ವಾಪಸ್ ಹೋಗಿರಲಿಲ್ಲ. ರಾತ್ರಿ ಇಡೀ ಜನರು ರಸ್ತೆಗಳಲ್ಲೇ ಕಾದು ಕೂತಿದ್ರು. ಹೊಳೆ ನರಸೀಪುರದ ರೇವಣ್ಣ ನಿವಾಸದಲ್ಲೂ ಸಾಕಷ್ಟು ಜನರು ಸೇರಿದ್ರು. ಮುಂಜಾನೆ 5 ಗಂಟೆಗೆ ಮನೆಯ ಒಳಗೆ ಪಾರ್ಥಿವ ಶರೀರವನ್ನ ತೆಗೆದುಕೊಂಡು ಹೋದ ಕುಟುಂಬಸ್ಥರು ಪೂಜೆ ಪುನಸ್ಕಾರಗಳನ್ನ ನೆರವೇರಿಸಿದ್ರು. ಎಲ್ಲ ಪೂಜೆಗಳು ಮುಗಿದ ನಂತರ ಬೆಳಗ್ಗೆಯಿಂದಲೇ ಅಂತಿಮ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಯಿತು. ಶಾಲಾ ಕಾಲೇಜುಗಳಿಗೆ ರಜೆ, ಅಂಗಡಿಗಳನ್ನ ಮುಚ್ಚಿ ಸಂತಾಪ. ಇನ್ನು ಚೆನ್ನಮ್ಮ ಮತ್ತು ದೇವೇಗೌಡರ ಮೇಲೆ ಇರುವಂತಹ ಅಭಿಮಾನದಿಂದ ವರ್ತಕರು ಅರ್ಧ ದಿನ ಅಂಗಡಿ ಮುಚ್ಚಿ ಚೆನ್ನಮ್ಮರಿಗೆ ಸಂತಾಪ ಸೂಚಿಸಿದ್ರು. ಅರ್ಧ ದಿನ ಅಂಗಡಿ ಮುಂಗಟ್ಟು ಬಂದ್ ಮಾಡಿ ಗೌರವ ಸೂಚಿಸಲಾಯಿತು. ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿದ್ರು. ಹೊಳೆ ನರಸೀಪುರದಲ್ಲಿ ಹಲವು ದಶಕಗಳ ಕಾಲ ಚೆನ್ನಮ್ಮ ವಾಸವಾಗಿದ್ದರಿಂದ ವ್ಯಾಪಾರಿಗಳು ಅವರಿಗೆ ಗೌರವವನ್ನ ಸಲ್ಲಿಸಿದರು. ಚೆನ್ನಮ್ಮ ಅವರ ಅಂತಿಮ ಯಾತ್ರೆ ಮತ್ತು ಅಂತಿಮ ವಿಧಿವಿಧಾನ ಹೇಗಿತ್ತು? ಮಾವಿನಕೆರೆಯ ಬೆಟ್ಟದ ತಪ್ಪಲಿನಲ್ಲೇ ಅವರ ಅಂತ್ಯಕ್ರಿಯೆ ಮಾಡಿದ್ಯಾಕೆ? ನೋಡೋಣ ಬ್ರೇಕ್ನ ನಂತರ. ಹೂಗಳಿಂದ ಅಲಂಕಾರ ಮಾಡಿದ ಪಲ್ಲಕ್ಕಿಯಲ್ಲಿ ಹೊಳೆ ನರಸೀಪುರದ ಬೀದಿಗಳಲ್ಲಿ ಮೆರವಣಿಗೆ, ದೇವೇಗೌಡರಿಂದ ಪೂಜೆ, ಮಾಂಗಲ್ಯ ಧಾರಣೆ, 12 ಜನ ಪುರೋಹಿತರ ತಂಡದೊಂದಿಗೆ ಪೂಜೆ ಪುನಸ್ಕಾರ, ಸಕಲ ಸರ್ಕಾರಿ ಗೌರವ. ಹೇಗಿತ್ತು ಚೆನ್ನಮ್ಮ ಅವರ ಅಂತಿಮ ಸಂಸ್ಕಾರ? ಮಾವಿನಕೆರೆಯ ಬೆಟ್ಟದ ತಪ್ಪಲಿನಲ್ಲೇ ಮಣ್ಣು ಮಾಡಿದ್ಯಾಕೆ? ರೇವಣ್ಣ ನಿವಾಸದಲ್ಲಿ ಕುಟುಂಬದವರ ಪೂಜೆ, ಚೆನ್ನಮ್ಮ ಓಡಾಡಿದ್ದ ಬೀದಿಗಳಲ್ಲಿ ಅಂತಿಮ ಯಾತ್ರೆ, ಮೆರವಣಿಗೆ, ಮಾವಿನಕೆರೆ ಬೆಟ್ಟದಲ್ಲಿ ಅಂತ್ಯಕ್ರಿಯೆ ನೆರವೇರಿಸಿದ್ದೇಕೆ? ಚೆನ್ನಮ್ಮ ಹುಟ್ಟಿದ್ದು ಹೊಳೆ ನರಸೀಪುರ ತಾಲೂಕಿನಲ್ಲೇ. ದೇವೇಗೌಡರನ್ನ ಮದುವೆ ಆದ ನಂತರ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಹೊಳೆ ನರಸೀಪುರದಲ್ಲಿ ಅವರು ಬಾಡಿಗೆ ಮನೆಯನ್ನ ಮಾಡಿಕೊಂಡಿದ್ರು. ಹೀಗಾಗಿ ಹೊಳೆ ನರಸೀಪುರ ಪಟ್ಟಣದೊಂದಿಗೆ ಚೆನ್ನಮ್ಮ ಅವರಿಗೆ ಅವಿನಾಭಾವ ಸಂಬಂಧವಿತ್ತು. ಅದಕ್ಕೆ ಪಟ್ಟಣದ ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ತೆಗೆದುಕೊಂಡು ಹೋಗಿ ಅವರ ಅಂತ್ಯಕ್ರಿಯೆ ನೆರವೇರಿಸಲಾಯಿತು. ಮೊದಲು ಚೆನ್ನಾಂಬಿಕ ವೃತ್ತ, ಪೇಟೆ ಬೀದಿ, ಗಾಂಧಿ ವೃತ್ತ, ಸಿಂಗ್ರೇಗೌಡ ವೃತ್ತ, ಲಕ್ಷ್ಮೀ ನರಸಿಂಹ ದೇವಸ್ಥಾನ, ಮೈಸೂರು ಹಾಸನ ರಸ್ತೆ ಮೂಲಕ ಹರದನಹಳ್ಳಿಗೆ ಹೋಗಿ ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿ ಚೆನ್ನಮ್ಮ ಅವರನ್ನ ಮಣ್ಣು ಮಾಡಲಾಯಿತು. ಚೆನ್ನಮ್ಮನ ಅಂತ್ಯಕ್ರಿಯೆಗಾಗಿ ಶ್ರೀ ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿ ಬೃಹತ್ ಜರ್ಮನ್ ಟೆಂಟ್ ಅನ್ನ ನಿರ್ಮಿಸಲಾಗಿತ್ತು. 30,000 ಆಸನದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಬೆಂಗಳೂರು ಮೂಲದ ವಾಸ್ತು ತಜ್ಞರನ್ನ ಕರೆಸಿ ಜಾಗವನ್ನ ಗುರುತು ಮಾಡಲಾಗಿತ್ತು. ಕಣ್ಣನ್ ಸ್ವಾಮಿ ನೇತೃತ್ವದಲ್ಲಿ ವಿಧಿವಿಧಾನಗಳು ನಡೆಯಿತು. ಚೆನ್ನಮ್ಮನ ಕೊನೆಯ ಮಗ ರಮೇಶ್ ಕಾರ್ಯಗಳನ್ನ ನಡೆಸಿಕೊಟ್ಟಿದ್ದು. ರಾಜಕಾರಣಿಗಳು, ಗಣ್ಯರು ಅಂತಿಮ ನಮನ ಸಲ್ಲಿಕೆಯ ನಂತರ ರಾಜ್ಯ ಸರ್ಕಾರದ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನೆರವೇರಿಸಲಾಯಿತು. ಪೊಲೀಸ್ ತಂಡದಿಂದ ರಾಷ್ಟ್ರಗೀತೆ ಆದ ನಂತರ ಗಣ್ಯರು ಹೂಗುಚ್ಛ ಇಟ್ಟು ಅಂತಿಮ ನಮನ ಸಲ್ಲಿಸಿದ್ರು. ಶ್ರೀ ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲು ಪ್ರದೇಶದಲ್ಲಿಯೇ ಚೆನ್ನಮ್ಮ ಅವರ ಅಂತ್ಯಕ್ರಿಯೆ ಮಾಡೋಕೆ ಒಂದು ಕಾರಣ ಇತ್ತು. ಚೆನ್ನಮ್ಮ ಅವರು ತಮ್ಮ ಜೀವನದ ಬಹುಪಾಲು ಸಮಯವನ್ನ ಈ ಭಾಗದಲ್ಲೇ ಕಳೆದಿದ್ರು. ಸುತ್ತಮುತ್ತಲ ಗ್ರಾಮಗಳ ಜನರೊಂದಿಗೆ ಅವರಿಗೆ ಆತ್ಮೀಯ ಬಾಂಧವ್ಯ ಇತ್ತು.
ಈ ಕಾರಣದಿಂದಾಗಿ ಕುಟುಂಬ ಸದಸ್ಯರು ಮತ್ತು ಗ್ರಾಮಸ್ಥರ ಒಮ್ಮತದೊಂದಿಗೆ ಬೆಟ್ಟದ ರಂಗನಾಥ ಸ್ವಾಮಿ ತಪ್ಪಲಿನಲ್ಲಿಯೇ ಅಂತ್ಯಕ್ರಿಯೆ ನಡೆಸೋಕೆ ತೀರ್ಮಾನಿಸಲಾಗಿತ್ತು. ಅಷ್ಟೇ ಅಲ್ಲ, ಹರದನಹಳ್ಳಿಯು ದೇವೇಗೌಡರ ತವರೂರು ಮತ್ತು ಚೆನ್ನಮ್ಮನವರು ದೇವೇಗೌಡರೊಂದಿಗೆ ಬಾಳಿ ಬದುಕಿದ ಜಾಗ ಇದು. ಇದೇ ಊರಿನ ಸಮೀಪದಲ್ಲೇ ಇರೋ ಮಾವಿನಕೆರೆ ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಲ್ಲೇ ದೇವೇಗೌಡರ ಕುಟುಂಬದ ಒಡೆತನದ ವಿಶಾಲವಾದ ಕೃಷಿ ಜಮೀನಿದೆ. ಆದ್ದರಿಂದ ಇದೇ ಜಮೀನಿನಲ್ಲಿ ಅಂತ್ಯ ಸಂಸ್ಕಾರಕ್ಕೆ ದೇವೇಗೌಡರ ಕುಟುಂಬ ನಿರ್ಧಾರ ಮಾಡಿತ್ತು. ಸದ್ಯ ಚೆನ್ನಮ್ಮ ಅವರ ಅಂತ್ಯಕ್ರಿಯೆಯನ್ನ, ಅವರ ಅಂತಿಮ ಯಾತ್ರೆಯನ್ನ ನೋಡಿದವರೆಲ್ಲ ಇದನ್ನ ನ ಭೂತೋ ನ ಭವಿಷ್ಯತ್ ಅಂತ ಹೇಳ್ತಿದ್ದಾರೆ. ಒಬ್ಬ ಸಾಮಾನ್ಯ ಗೃಹಿಣಿಗೆ ಇಂತಹ ಗೌರವ ಸಿಕ್ಕಿದ್ದು ಎಲ್ಲೂ ಇಲ್ಲ ಎಂದೂ ಇಲ್ಲ. ಅವರ ಒಳ್ಳೆಯತನದಿಂದಲೇ ಇಂಥದ್ದೊಂದು ಗೌರವ ಸಿಕ್ಕಿದೆ ಅಂತ ಹೇಳ್ತಿದ್ದಾರೆ. ದೇವೇಗೌಡರು ಚೆನ್ನಮ್ಮ ಅವರನ್ನ ಸಾಕಷ್ಟು ಜನರು ಆದರ್ಶವಾಗಿ ತೆಗೆದುಕೊಳ್ಳುವಂತಾಗಿದೆ ಅಂತ ಹೇಳ್ತಿದ್ದಾರೆ. ಒಳ್ಳೆಯತನ ಜೀವನ ಪರ್ಯಂತ ಏನು ಕೊಡದೇ ಇರಬಹುದು, ಆದರೆ ಸತ್ತ ನಂತರ ಗೌರವವನ್ನು ತಂದುಕೊಡುತ್ತೆ. ಸತ್ತ ನಂತರವೂ ಜನಮಾನಸದಲ್ಲಿ ಜೀವಂತವಾಗಿರುವಂತೆ ಮಾಡುತ್ತೆ ಅನ್ನೋದಕ್ಕೆ ಚೆನ್ನಮ್ಮ ಅವರು ಸಾಕ್ಷಿಯಾಗಿದ್ದಾರೆ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.